ಮಿರ್ಚಿ ಮಾಡಾಕತ್ತಿದ್ದೀವಿ ರೀ ಇವತ್ತು. ಮಿರ್ಚಿ ಮಾಡಕ್ಕೆ ಮೆಣಸಿನ್ಕಾಯಿ ನಡ್ಬರ್ಕ ಕೊಯ್ದು ಇಟ್ಕೋಬೇಕ್ರಿ. ಅವನ್ನ ಸ್ವಚ್ಛಗೆ ಮೆಣಸಿನ್ಕಾಯಿ ತೊಳೆದು ನಡ್ಬರ್ಕ ಕೊಯ್ದು ಇಟ್ಕೊಂಡೇವಿ ರೀ. ಆಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಳಕ್ಕೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟಮಾಟೆ ಹಣ್ಣು ಎಲ್ಲ ಹೆಚ್ಚಿಟ್ಕೊಂಡಿದ್ದು ಹಾಕಿ ಉಪ್ಪು, ಖಾರ, ಅರ್ಶಿಣ ಪುಡಿ ಹಾಕಿ ಅದನ್ನ ಹುಳಿ ಮಾಡಿ ಇಟ್ಕೋಬೇಕ್ರಿ. ಆಮೇಲೆ ಮಿರ್ಚಿ ಹಿಟ್ಟು ಕಲ್ಸಕ್ಕೆ ಸ್ವಲ್ಪ ಅಜವಾನ, ಉಪ್ಪು, ಸೋಡಾ ಪುಡಿ ಹಾಕಿ ಒಂಚೂರು ಗಂಟಿಲ್ಲಾರ್ದಂಗೆ ನೀಟಾಗಿ ಕಲಿಸ್ಕೋಬೇಕ್ರಿ. ಅದನ್ನು ಒಂದು ತಟಗೂ ಎಲ್ಲಿ ಗಂಟು ಬರಬಾರ್ದು ರೀ. ಅದು ನೀಟಾಗಿ ನೀರು ಹಾಕಿ ಕರೆಕ್ಟಾಗಿ ಕಲಿಸ್ಕೋಬೇಕು. ಈ ಹದಕ್ಕೆ ಬರ್ಬೇಕ್ರಿ. ಅದು ಹಿಂಗೆ ಬೀಳ್ಬೇಕು ನೋಡ್ರಿ. ಈ ಹದಕ್ಕೆ ಬರೋ ಮಟ್ಟ ನಾವು ಕಲಿಸ್ಕೋಬೇಕ್ರಿ. ಆಮೇಲೆ ಚುಮ್ಮರಿ ಹಚ್ಕೊಳಕ್ಕೆ ಸ್ವಚ್ಛಗೆ ಚುಮ್ಮರಿ ತೊಳೆದಿಟ್ಕೋಬೇಕ್ರಿ. ಅವನ್ನ ನೀಟಾಗಿ ಅದು ಇಲ್ಲಿಕಂದ್ರೆ ಉಸುಗು ಮಸ ಅಂತತ್ರಿ. ಹಂಗೆ ಚಲೋ ಹೊತ್ನಾಗ ತೊಳಿಲಿಕ್ಕಂದ್ರೆ ಹಿಂಗೆ ಚಲೋ ಹೊತ್ನಾಗ ತೊಳ್ಕೊಂಡು ಹಿಂಡ್ಕೊಂಡು ಇಟ್ಕೋಬೇಕ್ರಿ. ಅದನ್ನು ಕ್ಲೀನಾಗಿ ತೊಳ್ಕೊಬೇಕು ಅವನ್ನ. ಆಮೇಲೆ ಹುಳಿ ಮಾಡಿ ಇಟ್ಕೊಂಡಿರ್ತೇವಲ್ರಿ, ಹುಳಿ ಮಾಡಿಟ್ಕೊಂಡು ಅದಕ್ಕೆ ಹಚ್ಬೇಕ್ರಿ. ಅದನ್ನು ನೀಟಾಗಿ ಕಲಿಸ್ಕೋಬೇಕು. ಆಮೇಲೆ ಪುಟಾಣಿ ಹಿಟ್ಟು, ಕಡ್ಲೆ ಹಿಟ್ಟು ಹಾಕಿ ಕಲಿಸ್ಬೇಕ್ರಿ. ಅದಕ್ಕೆ ಕಲಿಸಿ ಈ ನಮೂನಿ ಕಲಿಸ್ಬೇಕ್ರಿ. ಅದನ್ನು ಹಿಟ್ಟು ಹಾಕಿ ಮಿರ್ಚಿ ಮಾಡೋಕೆ ಎಣ್ಣೆ ಕಾಯಿಸಿಟ್ಕೊಂಡಿದ್ನಿ ರೀ. ಎಣ್ಣೆ ಕಾಯಕ್ಕಿಟ್ಟೆನಿ ಒಲೆ ಮ್ಯಾಗ. ಆಮೇಲೆ ಮೆಣಸಿನ್ಕಾಯಿ ಅವನ್ನ ಹೆಚ್ಚಿಟ್ಕೊಂಡಿದ್ವಲ್ರಿ, ಅವನ್ನ ಹಾಕಿ ಚೆಂದಾಗಿ ಹುರ್ಕೋಬೇಕ್ರಿ. ಅವನ್ನ ಫಸ್ಟ್ ಕರೆದು ಆಮೇಲೆ ಹಿಟ್ಟಿನಾಗ ಎದ್ದು ಬಿಡ್ಬೇಕ್ರಿ. ಅಂದ್ರೆ ಅವಾಗ ಚಲೋ ಆಗ್ತಾವೆ ಅವು. ನೀಟಾಗಿ ಕೆಂಪಾಗ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೋಬೇಕ್ರಿ. ಅವನ್ನ ಹಿಂಗೆ ಬರ್ಬೇಕ್ರಿ. ಅವು ಈ ಹದಕ್ಕೆ ಬರೋ ಮಟ್ಟ ಹುರ್ಕೋಬೇಕು. ಯಾವಾಗಾರ ಮಾಡಿ ಸ್ವಲ್ಪ ನಡಿತೈತಿ, ಮಾಡತ್ತೆ ನೋಡ್ರಿ. ಈ ಹದಕ್ಕೆ ಬರೋ ಮಟ್ಟ ಕರಿಬೇಕ್ರಿ. ಅವನ್ನ ಕರ್ದಿಂದ ಹಿಟ್ಟಿನಾಗ ಎದ್ದೆದ್ದು ಬಿಡಬೇಕು. ಈ ಹದಕ್ಕೆ ಬಂದಿಂದ ತಕ್ಕೊಂಡು ಆಮೇಲೆ ಹಿಟ್ಟಿನಾಗ ಎದ್ದೆದ್ದು ಬಿಡಬೇಕು. ಚಲೋ ಆಗ್ತಾವ್ರಿ ಅವು. ಕಂದು ಬಣ್ಣ ಬರೋ ಮಟ್ಟ ಕರಿಬೇಕ್ರಿ. ಅವನ್ನ ನೀಟಾಗಿ ಅಂದ್ರೆ ಚಲೋ ಮೆತ್ತಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಚಲೋ ಆಗ್ತಾವ್ರಿ. ಸ್ವಲ್ಪ ಕೆಂಪಗೆ ಕರಿಬೇಕ್ರಿ. ಅವನ್ನ ಹುಡುಗರು ಭಾಳ ಕೇಳಾಕತ್ತಿದ್ವು ರೀ. ಅದಕ್ಕೆ ದೋಸೆ ಚುಮ್ಮರಿ ಮಾಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ ಮಾಡತ್ತೇವೆ ನೋಡ್ರಿ. ಹಿಂಗಾಗತ್ತಾವ ನೋಡ್ರಿ. ಅದು ಹಿಂಗಾಗಿಂದ ಎಲ್ಲ ತಿರುವಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆಂದಾಗಿ ಕರ್ಕೊಂಡು ಆಮೇಲೆ ತೆಗಿಬೇಕ್ರಿ. ಇವಾಗ ನಮ್ಮ ಅಜ್ಜಾರಿಗೆ, ನಮ್ಮ ಹುಡುಗರಿಗೆ ಹಾಕ್ಕೊಡತ್ತೆ ನೋಡ್ರಿ. ಚುಮ್ಮರಿ, ಕಾರ್ದಾನಿ, ಮಿರ್ಚಿ ಇಟ್ಟು ಕೊಡ್ತಾ ಇದ್ದೀನಿ. ಆಮೇಲೆ ನಮ್ಮ ಅಜ್ಜಾರ್ದ